ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಆರಾಮಿದ್ದೀರಾ ಅಂತ ಅನ್ಕೊಳ್ತಿದ್ದೀನಿ. ನಾನು ಆರಾಮಿದ್ದೀನಿ ನೋಡಿ. ಬನ್ನಿ ಫ್ರೆಂಡ್ಸ್, ಇವತ್ತಿನ ಬ್ಲಾಗನ್ನು ಸ್ಟಾರ್ಟ್ ಮಾಡೋಣ. ಈಗ ಟೈಮ್ ಆಗಿತ್ತು 8 ಗಂಟೆ ಆಗಿತ್ತು ಈಗ ಟೈಮ್. ನಾನು ಈಗ ಬ್ಲಾಗನ್ನು ಸ್ಟಾರ್ಟ್ ಮಾಡಕತ್ತೀನಿ. ಇವತ್ತಿನ ಬ್ಲಾಗ್ ಒಳಗೆ ಏನೇನು ವಿಶೇಷತೆ ಆಯ್ತು ಅಂತ ಹೇಳಿ ಬನ್ನಿ ನೋಡೋಣ. ನೋಡ್ರಿ ಫ್ರೆಂಡ್ಸ್, ನಮಗೊಬ್ರು ಕಮೆಂಟ್ ಮಾಡಿದ್ರಿ ಎಗ್ ಸಾರು ಮತ್ತು ಚಪಾತಿ ಮಾಡೋದು ತೋರಿಸ್ರಿ ಸಿಸ್ಟರ್ ಅಂತ ಹೇಳಿ. ಅವ್ರ ಸಂಬಂಧ ನಾನು ಇಲ್ಲಿ ಚಪಾತಿ ಮತ್ತು ಎಗ್ ಸಾರು ಮಾಡಾಕತ್ತೀನಿ ರೀ ಫ್ರೆಂಡ್ಸ್. ನೋಡ್ರಿ ಇಲ್ಲಿ ನಾನು ಸ್ವಲ್ಪ ಇದ್ರಾಗ ಉಪ್ಪು ಹಾಕ್ಕೊಂಡಿನಿ ರೀ. ಈಗ ಚಪಾತಿ ಹಿಟ್ಟು ನಾದಕ್ರಿ. ಆಮೇಲೆ ಈಗ ಹಿಟ್ಟು ನಾದ್ಕೋತೀನಿ ರೀ, ಗೋಧಿ ಹಿಟ್ಟು. ಸ್ವಲ್ಪ ಗೋಧಿ ಹಿಟ್ಟು ನಾದ್ಕೊಂಡು ಆಮೇಲೆ ತತ್ತಿ ಸಾರು ಮತ್ತು ಚಪಾತಿ ತೋರಿಸ್ತೀನಿ ರೀ ನಮ್ಮ ಫ್ರೆಂಡ್ಸಿಗೆ ರೀ. ಅವರು ಕಮೆಂಟ್ ಮಾಡಿ ಹೇಳ್ಯಾರ್ರಿ, ಅವರು ಕಮೆಂಟ್ ಮಾಡಿ ಹೇಳ್ಯಾರಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ನಾವು ನಮ್ಮ ಮನ್ಯಾಗ ಸ್ವಲ್ಪ ಜನ ಇರೋದ್ರಿ, ಹಂಗಂಥೇಳಿ ನಾನು ಸ್ವಲ್ಪ ಹಿಟ್ಟು ಇಲ್ಲಿ ಸೋಸಿಟ್ಟಿನಿ ರೀ ಫ್ರೆಂಡ್ಸ. ನಿಮ್ಮ ಮನ್ಯಾಗ ನೀವು ಎಷ್ಟು ಜನ ಇದ್ದೀರಿ ನೋಡಿಕೊಂಡು ಹಿಟ್ಟು ನಾದ್ಕೊಳ್ರಿ ಫ್ರೆಂಡ್ಸ. ಮತ್ತು ಈಗ ಹಿಟ್ಟು ಸೋಸೋದು ಮ್ಯಾಲೆ ರೀ ಉಪ್ಪು ಹಾಕೀನಿ ರೀ ಸ್ವಲ್ಪ ಅದ್ರೊಳಗೆ. ಇಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹಿಟ್ಟು ನಾದಿದ್ರೆ ಇದು ಚಪಾತಿ ಸ್ಮೂತಾಗಿ ಬರ್ತಾವೆ ರೀ ಫ್ರೆಂಡ್ಸ. ಇಲ್ಲಿ ನೋಡ್ರಿ, ಇಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡೇನಿ ರೀ. ಎಣ್ಣೆ ಹಾಕಿ ನಾದಿದ್ರೆ ಚಪಾತಿ ಸ್ಮೂತ್ ಆಗ್ತಾವ್ರಿ ಫ್ರೆಂಡ್ಸ್. ಈ ಥರ ಇಲ್ಲಿ ಬಾಯಲ್ಲಿ ಸ್ವಲ್ಪ ಅಲ್ಲಿಯಾ ಹಿಡಿ ಬಾ, ಇದು ಇಡ್ಲಿ ಕುಂದು. ಇವಾಗ ನೋಡ್ರಿ ಫ್ರೆಂಡ್ಸ್, ಮಮ್ಮಿ ಚಪಾತಿ ಮತ್ತು ತತ್ತಿ ಸಾರು ಮಾಡಾಕ ಹಿಟ್ಟು ನಾದ್ಸ್ಕೊಳಕತ್ತಾರ ನೋಡ್ರಿ. ಸ್ವಲ್ಪ ಆಗಿ ಹಿಟ್ಟಿನಾಗ ನೀರು ಹಾಕ್ಬೇಕ್ರಿ. ಅಂದ್ರೆ ಹಿಟ್ಟು ಚಲೋ ಆಗ್ತೈತ್ರಿ, ಮೆತ್ತಗೆ ಆಗ್ತೈತ್ರಿ, ಹಿಟ್ಟು ಚಲೋ ಬರ್ತೈತ್ರಿ. ಒಮ್ಮೆ ನೀರು ಹಾಕೊಂಡ್ರೆ ಚಪಾತಿ ಹಿಟ್ಟು ಚಲೋ ಆಗಲ್ರಿ. ಅದಕ್ಕೆ ಸ್ವಲ್ಪ ನೀರು ಹಾಕಿ ಈ ಥರ ನಾದ್ಕೋಬೇಕ್ರಿ. ನಾನು ಈ ಥರನೇ ಮಾಡ್ತೀನಿ ರೀ ಚಪಾತಿ. ಈ ಥರನೇ ನೀರು ಹಾಕಿ ಸ್ವಲ್ಪ ನೀರು ಹಾಕಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಹಿಟ್ಟು ನಾದ್ತೀನಿ ರೀ ನಾನು. ಅಂದ್ರೆ ಚಪಾತಿ ಚಲೋ ಬರ್ತಾವ್ರಿ. ಮಮ್ಮಿ ಜಾಸ್ತಿ ನೀರು ಹಾಕಿದ್ರೆ ಅದು ಕಿಚಿ ಆಗ್ತೈತಿ. ಇದು ಹಾಕ್ಬಿಡ್ತೈತ್ರಿ ಅದು ಜಾಸ್ತಿ ನೀರು ಹಾಕಿದ್ರೆ. ಅದಕ್ಕೆ ನಾನು ಈ ಥರ ಸ್ವಲ್ಪ ನೀರು ಹಾಕ್ಕೊಂಡು ಹಿಟ್ಟು ನಾದ್ಕೊತೀನಿ ರೀ. ನಮ್ಮ ಅತ್ತೆಯವ್ರನ್ನೂ ಇದೇ ಥರ ಹಿಟ್ಟು ನಾದ್ತಾರೆ, ಸ್ವಲ್ಪ ನೀರು ಹಾಕ್ಕೊಂಡು. ನಮ್ಮ ಮಮ್ಮಿನೂ ಇದೇ ಥರ ನಾದ್ತಾರೆ. ಈಗ ಅವ್ರದ್ದು ನೋಡಿ ನಾನು ಇದೇ ಥರ ನಾದ್ತೀನಿ ರೀ ಹಿಟ್ಟು. ಚಪಾತಿ ಚಲೋ ಬರ್ತಾವ್ರಿ. ನೋಡ್ರಿ, ಇಲ್ಲಿ ಈ ಥರ ಹಿಟ್ಟು ನಾದ್ಕೊಂಡು ಈ ಥರ ಮೆತ್ತಗೆ ಮಾಡ್ಬೇಕು. ಈ ಥರ ಹಿಟ್ಟು ನಾದಿದ್ರೆ ಚಪಾತಿ ಭಾಳ ಚಂದ ಬರ್ತಾವ್ರಿ. ನೋಡ್ರಿ, ಇಲ್ಲಿ ಈ ಥರ ನಾದಿ ಸ್ಮೂತ್ ಮಾಡ್ಕೋಬೇಕ್ರಿ ಹಿಟ್ಟಿಗೆ. ಅಂದರೆ ಚಪಾತಿ ಚಲೋ ಬರ್ತಾವ್ರಿ. ನನ್ನ ಮಗಳಿಗೆ ನೇಹಾಗ ಚಪಾತಿ ಅಂದ್ರೆ ಭಾಳ ಇಷ್ಟ ರೀ. ನಾನು ಚಪಾತಿ ಮಾಡಿದ್ದೇ ಇಲ್ಲರಿ, 4-5 ದಿವಸ ಐತ್ರಿ. ಬರೀ ಅನ್ನ ಸಾರು, ಚಿಕನ್ ಸಾರು, ಬಿರಿಯಾನಿ ಇದೇ ಆಗಿತ್ತು ರೀ. ಇವತ್ತು ನೀವು ಕಳಿಸಿರೋಂಥ ಕಮೆಂಟ್ ನೋಡಿ ಇವತ್ತು ನಾನು ಮಾಡ್ಬೇಕಂಥೇಳಿ ಮಾಡಾಕತ್ತೀನಿ ರೀ ಫ್ರೆಂಡ್ಸ್. ಯಾಕಂದ್ರೆ ಅಷ್ಟು ಪ್ರೀತಿಲಿಂದ ನೀವು ಕಮೆಂಟ್ ಹಾಕಿರ್ತೀರಿ ಮಾಡಿರಿ ಸಿಸ್ಟರ್ ಅಂಥೇಳಿ. ಅದ್ರ ಸಂಬಂಧ ಅಂಥೇಳಿ ನಾನು ಮಾಡಾಕತ್ತೀನಿ ನೋಡ್ರಿ. ಇವಾಗ ನೋಡ್ರಿ ಫ್ರೆಂಡ್ಸ್, ಮಮ್ಮಿ ಇದ್ರೊಳಗೆ ಸ್ವಲ್ಪ ನೋಡ್ರಿ, ಇದು ಸ್ವಲ್ಪ ಕೈಯಾಗಿ ಸ್ವಲ್ಪ ಎಣ್ಣೆ ತೊಗೊಂಡು ಮ್ಯಾಗ ಈ ಥರ ಮಾಡಿ ಒಂದು 10-15 ನಿಮಿಷ ಮುಚ್ಚಿಡ್ಬೇಕ್ರಿ. ಮುಚ್ಚಿಟ್ಟು ಆಮೇಲೆ ಚಪಾತಿ ಮಾಡಿ ನೋಡ್ರಿ ನೀವು ಹ್ಯಾಂಗೆ ಆಗ್ತಾವೆ ಚಪಾತಿ. ಸೂಪರಾಗಿ ಬರ್ತಾವೆ ನೋಡ್ರಿ ಚಪಾತಿ. ಮಾಡಿ ತೋರಿಸ್ತೀನಿ ರೀ ನಿಮ್ಗೆ. ಈಗ 10 ನಿಮಿಷ ಇಡ್ತೀನಿ ರೀ. ಇದಕ್ಕೆ ಮುಚ್ಚಿರಿ. 10 ನಿಮಿಷ ಮುಚ್ಚಿ ಇಟ್ಕೆಸಿಂದ ಚಪಾತಿ ಮಾಡ್ತೀನಿ ನೋಡ್ರಿ ಹ್ಯಾಂಗೆ ಆಗ್ತಾವ ಅಂಥೇಳಿ ಒಂದು ಕಮೆಂಟ್ ಮಾಡಿ ಹೇಳ್ರಿ. ಈಗ ನೋಡ್ರಿ, ನಾನು ತತ್ತಿ ಸಾರು ಮಾಡೋಕೆ 4 ತತ್ತಿ ತರ್ಸೀನಿ ರೀ. ಯಾಕಂದ್ರೆ ನಾವು ಇರೋದು ಮನ್ಯಾಗ 4 ಜನ ಅಂತ 4 ತತ್ತಿ ತರ್ಸೀನಿ ರೀ. ಮತ್ತು ಇಲ್ಲಿ ಈಗ ನೀರು ಇಟ್ಟೀನಿ ರೀ. ಇದ್ರಾಗ ತತ್ತಿ ಕುದಿಲಾಕಿಡ್ತೀನಿ ರೀ. ಈಗ ನೋಡ್ರಿ, ಇಲ್ಲಿ 1 2 3 ಅಂಥೇಳಿ 4 ತತ್ತಿ ಹಾಕಿರ್ತೀನಿ. ಮೊದಲ ಗ್ಯಾಸ್ ಸಣ್ಣ ಫ್ಲೇಮಲ್ಲಿ ಇಡ್ಬೇಕ್ರಿ. ಯಾಕಂದ್ರೆ ಜೋರು ಇಟ್ಟಿವಿ ಅಂದ್ರೆ ತತ್ತಿ ಹೊಡಿತಾವಲ್ರಿ, ಅದು ನಿಮ್ಗೆ ಗೊತ್ತಿದ್ದಿರ್ಬೇಕ್ರಿ. ಮೊದಲ ಸಣ್ಣ ಇಡ್ಬೇಕ್ರಿ. ಇದು ಸಣ್ಣ ಇಟ್ಟೆ ನೀರು ಹ್ಯಾಂಗೆ ಬಿಸಿ ಆದಿತ್ತಲ್ರಿ ಹಂಗೆ ಜೋರು ಮಾಡ್ಬೇಕ್ರಿ. ಮತ್ತು ಅದ್ರೊಳಗೆ ಸ್ವಲ್ಪ ಉಪ್ಪು ಹಾಕ್ಬೇಕ್ರಿ. ತತ್ತಿ ಹೊಡೆಯಲ್ರಿ. ಸ್ವಲ್ಪ ಉಪ್ಪು ಹಾಕಿ ಈಗ ತತ್ತಿ ಒಳಗೆ ಸ್ವಲ್ಪ ಉಪ್ಪು ಹಾಕ್ತೀನಿ ರೀ.
ಉಪ್ಪು ಹಾಕಿ ತತ್ತಿ ಕುದಿಸ್ಕೊತೀನಿ ರೀ. ಅಂಥ ತನ್ನ ತತ್ತಿಗೆ ಏನೆಲ್ಲ ಬೇಕು ತತ್ತಿ ಸಾರು ಮಾಡಕ್ಕಂತೇಳಿ ಬನ್ನಿರಿ ನಿಮ್ಗೆ ತೋರಿಸ್ತೀನಿ ರೀ. ಇಲ್ಲಿ ಅಮ್ಮು ಮತ್ತು ಖುಷಿ ಕೂತಾರಿ. ಅಮ್ಮು ಬರೆಯಾಕತ್ತಾಳ್ರಿ. ಇಲ್ಲಿ ನಮ್ಮ ಬೆಕ್ಕ ಹೊಂಟೈತ್ರಿ ಹೊರಗೆ. ನಾವು ಯಾವತ್ತೂ ಬಾಗ್ಲಾನೆ ಹಾಕಿರ್ತೀವಿ, ಯಾಕಂದ್ರೆ ಕತ್ತಲು ಆಗ್ತೈತಿಲ್ರಿ ಮನೆ ಮುಂದೆ. ನೋಡ್ರಿ ಇಲ್ಲಿ ಎಷ್ಟು ಕತ್ತಲು ಇರ್ತೈತ್ರಿ ನಮ್ಮ ಮನೆ ಮುಂದೆ. ಅಂಥೇಳಿ ಬಾಗ್ಲ ಹಾಕೊಂಡು ನಮ್ಮ ಮನ್ಯಾಗ ನಾವು ಇರ್ತೀವಿ ರೀ. ಯಾರ ತಂಟೆಗೂ ಹೋಗಲ್ರಿ, ಏನೂ ಇಲ್ಲರಿ. ಈಗ ಬರ್ರಿ ಏನೆಲ್ಲ ಬೇಕಂತ ಹೇಳಿ ತೋರಿಸ್ತೀನಿ ರೀ ತತ್ತಿ ಸಾರು ಮಾಡಕ್ಕೆ ರೀ. ನೋಡ್ರಿ ನಾ ಇಲ್ಲಿ ಒಣ ಕೊಬ್ಬರಿ ತೊಗೊಂಡಿನಿ ರೀ. ಒಣ ಕೊಬ್ಬರಿ ಚೆನ್ನಾಗಿ ಹರ್ಚ್ಕೊಳಮ್ರಿ. ನೋಡ್ರಿ ಫ್ರೆಂಡ್ಸ, ನಾ ಈಗ ತತ್ತಿ ಸಾರು ಮಾಡಕ್ಕೆ ಇಲ್ಲಿ ಕೊಬ್ಬರಿ ಹರಿಚಿಟ್ಟೀನಿ ರೀ. ಸ್ವಲ್ಪ ಕೊತ್ತಂಬರಿ ತೊಗೊಂಡಿನಿ ರೀ. ಇದು ನೀವು ಹಾಕಿದ್ರೆ ಹಾಕ್ಬೋದ್ರಿ, ಇಲ್ಲಾಂದ್ರೆ ಇಲ್ರಿ. ಒಂದು ಮೂರು ರೀ ಬಾದಾಮ ಮತ್ತು 2 ಕಾಜು ತೊಗೊಂಡಿನಿ ರೀ. ಸ್ವಲ್ಪ ಉಳ್ಳಾಗಡ್ಡಿ ರೀ, 1-2 ದೊಡ್ಡ ಟಮಾಟಿ ಕಟ್ ಮಾಡ್ಕೊಂಡು ಇಟ್ಟೀನಿ ರೀ. ಇದು ಅಲ್ಲ, ಇದು ಬೆಳ್ಳುಳ್ಳಿ, ಮತ್ತು ನಮ್ಮ ಮನ್ಯಾಗ ಇದು ಇದ್ದಿದ್ದಿಲ್ಲ ರೀ ಫ್ರೆಂಡ್ಸ, ಚಕ್ಕೆ ಮತ್ತು ಲವಂಗ ಕರಿಮೆಣಸು ಇದ್ದಿದ್ದಿಲ್ಲ ರೀ. ಅದು ನೀವು ಹಾಕಿದ್ರೆ ಚಲೋ ಆಗ್ತೈತೆ ರೀ. ನಿಮ್ಮ ಮನ್ಯಾಗ ಇದ್ರೆ ನೀವು ಹಾಕಿರಿ ಫ್ರೆಂಡ್ಸ, ಯಾಕಂದ್ರೆ ನಮ್ಮ ಮನ್ಯಾಗ ಕಲಾಸ ಆಗಿತ್ತು ರೀ. ಇದಿಷ್ಟು ನಾನು ಈಗ ಕೊಬ್ಬರಿ ಸ್ವಲ್ಪ ಕೆಂಪಾಗಿ ಹಂಚಿದ್ಮೇಲೆ ಹುರ್ಕೋತೀನಿ ರೀ. ಇಲ್ಲಿ ಹಂಚೆ ತೊಳೆದು ಇಟ್ಟೀನಿ ರೀ. ಇಲ್ಲಿ ಈಚೆ ಕಡೆ ಅನ್ನಕ್ಕೆ ಇಟ್ಟೀನಿ ರೀ, ಈಚೆ ಕಡೆ ತತ್ತಿ ಕುದಿಯಾಕತ್ತಾವ್ರಿ. ಹಿಟ್ಟು ನಾದಿ ಇಟ್ಟೀನಿ ರೀ. ಈಗ ನೋಡ್ರಿ ಇಲ್ಲಿ ತತ್ತಿ ಕುದಿಯಾಕತ್ತಾವ್ರಿ. ನೋಡ್ರಿ ಇಲ್ಲಿ ಸ್ವಲ್ಪ ಇಷ್ಟು ಕೆಂಪಾದ್ರೆ ಸಾಕ್ರಿ. ಈಗ ನಾನು ಪ್ಲೇಟ್ನಲ್ಲಿ ತೆಗಿತೀನಿ ರೀ, ಗ್ಯಾಸ್ ಬಂದ್ ಮಾಡಿಕೊಂಡು. ನೋಡ್ರಿ ಇಲ್ಲಿ ಇಷ್ಟೇ ಕೆಂಪಾದ್ರೆ ಸಾಕ್ರಿ. ಭಾಳ ಕೊಬ್ಬರಿ ಭಾಳ ಕೆಂಪಾದರೆ ಚಲೋ ಆಗಲ್ರಿ ತತ್ತಿ ಸಾರು. ಇಷ್ಟೇ ಕೆಂಪ ಮಾಡಿದ್ರೆ ಸಾಕು ನೋಡ್ರಿ. ಈಗ ಇದ್ರಾಗ ಕೊಬ್ಬರಿ ರೀ, ಆಮೇಲೆ ಇದೆಲ್ಲ ಇದ್ರಾಗೆ ನೋಡ್ರಿ. ಟೊಮ್ಯಾಟೊ, ಅಲ್ಲ, ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು, ಆಮೇಲೆ ಸ್ವಲ್ಪ 2 ಕಾಜು ಬಾದಾಮ ನೀವು ಹಾಕಿದ್ರೆ ಹಾಕ್ಬೋದ್ರಿ, ಇಲ್ಕಂದ್ರೆ ಸ್ಕಿಪ್ ಮಾಡಿದ್ರೆ ಮಾಡ್ಬೋದು ರೀ ಫ್ರೆಂಡ್ಸ. ಮತ್ತು ಇಲ್ಲಿ ಗರಂ ಮಸಾಲ ನೀವು ಹಾಕೇಬೇಕ್ರಿ, ಅಂದ್ರೆ ಚಲೋ ಆಗ್ತೈತ್ರಿ. ಚಕ್ಕೆ, ಲವಂಗ, ಕರಿಮೆಣಸು ಇದ್ದಿದ್ದಿಲ್ಲ ರೀ. ಎಷ್ಟೇ ಐತ್ರಿ ಕಲಾಸ, ನಾನು ನೋಡೇ ಇಲ್ಲರಿ ಅದನ್ನು ಕಲಾಸ ಆಗಿದ್ದು. ಯಾಕಂದ್ರೆ ಮಾರ್ಕೆಟ್ನಾಗ ಹೋಗಿಲ್ಲಲ್ರಿ, ಅದಕ್ಕೆ ಎಷ್ಟು ಸ್ವಲ್ಪ ಇತ್ತು. ಸ್ವಲ್ಪ ಅನ್ನಕ್ಕೆ ಸ್ವಲ್ಪ ಹಾಕಿನ್ರಿ, ಇಷ್ಟೇ ಎಡ್ಡೆ ಉದಾವ್ರಿ. ನೀವು ಹಾಕಿರಿ ಫ್ರೆಂಡ್ಸ, ಚಲೋ ಆಗ್ತೈತಿ. ಈಗ ಇದೆಲ್ಲ ಸೇರಿ ರುಬ್ಕೊಂಡು ಬನ್ನಿರಿ. ಈಗ ಬಿಸ್ಕೊಂಬರೋದು ಆಯ್ತು ರೀ ಫ್ರೆಂಡ್ಸ. ಈಗ ನೋಡ್ರಿ ನಾನು ಹೇಳಿಲ್ರಿ, ಸ್ವಲ್ಪ ಉಪ್ಪು ಹಾಕಿ ಕುದಿಸ್ಕೊಂಡ್ರೆ ತತ್ತಿ ಬಿಡಲ್ಲ ಅಂಥೇಳಿ. ನೋಡ್ರಿ ಇಲ್ಲಿ ಈ ಥರ ನಾನು ಸಪ್ಪಿ ಸುಲಿದು ಇರ್ತೀನಿ ರೀ. ಈಗ ಬರ್ರಿ ಈಗ ತತ್ತಿ ಸಾರು ಮಾಡೋಣ್ರಿ. ಇಲ್ಲಿ ಎಣ್ಣೆ ಇದು ಬುಟ್ಟಿ ಬಿಸಿ ಆಗಿತ್ತು ರೀ. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕೊಳ್ಳೋಮ್ರಿ. ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಇಲ್ಲಿ ಗರಂ ಮಸಾಲ ಐತ್ರಿ, ಗರಂ ಮಸಾಲ ಪೌಡರ್ ಐತ್ರಿ. ಇದು ಎವರೆಸ್ಟ್ ಶಾಹಿ ಗರಂ ಮಸಾಲ ಇದೆ ರೀ. ಸ್ವಲ್ಪ ಹಾಕ್ಕೊಳ್ಳೋಮ್ರಿ. ಈಗ ನೋಡ್ರಿ ಅದು ಗರಂ ಮಸಾಲ ಬಿಸಿ ಐತ್ರಿ. ಈಗ ಸ್ವಲ್ಪ ಅರಿಶಿಣ ಹಾಕ್ಕೊಳ್ಳೋಮ್ರಿ. ಅರಿಶಿಣ ಹಾಕಿ ಸ್ವಲ್ಪ ಖಾರ ಹಾಕ್ಕೊಳ್ಳೋಮ್ರಿ. ಅಚ್ಚ ಖಾರದ ಪುಡಿ ರೀ, ಇದು ಮಸಾಲೆ ಖಾರ ಅಂತಾರಲ್ರಿ ನಮ್ಮ ಸೈಡ, ಬಿಜಾಪುರ ಸೈಡ. ನೋಡಿರಿ ಸ್ವಲ್ಪ ಖಾರ ರೀ, ಯಾಕಂದ್ರೆ ನಮ್ಮ ಮನ್ಯಾಗ ಜಾಸ್ತಿ ಖಾರ ತಿನ್ನಲ್ರಿ. ನೀವು ಖಾರ ತಿಂತಿದ್ರೆ ಸ್ವಲ್ಪ ಹೆಚ್ಚು ಖಾರ ಹಾಕೋರಿ. ನಮ್ಮ ಮನ್ಯಾಗ ಇಷ್ಟು ಖಾರ ತಿಂತಾರೆ, ನಾ ಅಷ್ಟು ಹಾಕಾಕತ್ತೀನಿ ನೋಡಿರಿ. ನೋಡಿರಿ ನಿಮ್ಗೆ ಹ್ಯಾಂಗೆ ಅನಿಸುತ್ತೆ ಅಂಥೇಳಿ ಒಂದು ಕಮೆಂಟ್ ಮಾಡಿ ಹೇಳ್ರಿ. ಈಗ ಇದಕ್ಕೆ ನಾವು ರುಬ್ಬಿ ಇಟ್ಕೊಂಡಿದ್ದೀವಲ್ರಿ ಪೇಸ್ಟ್, ಅದನ್ನು ಇದ್ರೊಳಗೆ ಹಾಕ್ಕೊಳ್ಳೋಮ್ರಿ. ಹಾಕ್ಕೊಂಡು ನೋಡಿರಿ
ಈ ಥರ ಬರ್ತೈತ್ರಿ. ಸ್ವಲ್ಪ ಉಪ್ಪು ಹಾಕೊಂಡ್ರಿ, ರುಚಿಗೆ ತಕ್ಕಷ್ಟು ಉಪ್ಪು ರೀ. ಇಲ್ಲಿ ನೋಡಿರಿ ಐತ್ರಿ, ಇಷ್ಟು ರೀ. ಬೇಕಾದರೆ ನೀವು ನೋಡಿ ಸ್ವಲ್ಪ ಕಡಿಮೆ ಇತ್ತಂದ್ರೆ ನೀವು ಹಾಕೋರಿ. ನೋಡಿರಿ ಇಲ್ಲಿ ಈ ಥರ ಸ್ವಲ್ಪ ಬಿಸಿ ಆಗೋಣ. ಇದಕ್ಕೆ ಸ್ವಲ್ಪ ನೀರು ಹಾಕಿ ಇನ್ನೂ ಸ್ವಲ್ಪ ಹೆಚ್ಚೆ ಮಾಡ್ಕೊಳಮ್ರಿ. ಈಗ ನೋಡಿರಿ ನಾನು ರುಬ್ಬಿ ಏನು ಹಾಕಿದ್ದೆ ಅಲ್ರಿ ಪೇಸ್ಟ್, ಈಗ ಅದರೊಳಗೆ ಸ್ವಲ್ಪ ನೀರು ಹಾಕ್ಕೊಂಡು ಇದ್ರೊಳಗೆ ಹಾಕ್ಬಿಡಮ್ರಿ. ಅಂದರೆ ಯಾವಾಗ ವೇಸ್ಟ್ ಮಾಡೋದ್ರಿ, ಹೌದಲ್ರಿ. ಈ ಸ್ವಲ್ಪ ನೀರು ಹಾಕ್ಕೊಂಡು ಹೀಗೆ ಕುದಿಸ್ಕೊಂಡ್ರೆ ಆಮೇಲೆ ತತ್ತಿ ಇದು ಏನು ಕುದಿಯಾಕೆ ಬರೋಣ, ಇದು ಕುದಿಯಾಕೆ ಬರ್ತಿತ್ತಲ್ರಿ ಸಾರ, ಆಮೇಲೆ ತತ್ತಿ ಹಾಕ್ಕೊಳಮ್ರಿ ಇದ್ರೊಳಗೆ. ನೋಡಿರಿ ಈಗ ಸಾರೆಲ್ಲ ರೆಡಿ ಆಗಿತ್ತು. ಈಗ ತತ್ತಿ ಹಾಕ್ಕೊಂಡ್ಬಿಡಮ್ರಿ. ಇದೆಲ್ಲ ಕುದ್ದ ಮೇಲೆ ಸಾರೆಲ್ಲ ರೆಡಿ ಆದಮೇಲೆ ತತ್ತಿ ಹಾಕ್ಕೋಬೇಕ್ರಿ. ಅಂದ್ರೆ ಸಾರ ಚಲೋ ಆಗ್ತೈತ್ರಿ. ಈಗ ಸ್ವಲ್ಪ ತತ್ತಿ ಹಾಕಿ ಸ್ವಲ್ಪ ಕುದಿಸ್ಬೇಕ್ರಿ, ಮಸ್ತ್ ಆಗ್ತೈತ್ರಿ. ಮ್ಯಾಗ ಸ್ವಲ್ಪ ಕೊತ್ತಂಬರಿ ಕಟ್ ಮಾಡ್ಕೊಂಡು ಇಟ್ಟಿದ್ದೀವಲ್ರಿ, ಅದು ಸ್ವಲ್ಪ ಕೊತ್ತಂಬರಿ ಮ್ಯಾಗ ಸ್ವಲ್ಪ ಅದಕ್ಕೆ ನೋಡಿರಿ ಸಾರಿ ಫ್ರೆಂಡ್ಸ್, ಎಗ್ ಸಾರು ಭಾಳ ಚಲೋ ಆಗ್ತೈತ್ರಿ. ನೋಡಿರಿ ಒಂದು ಸಲ ನೀವು ಖಂಡಿತ ಟ್ರೈ ಮಾಡಿ ನೋಡಿರಿ ನೀವು ಯಾವ ಥರ ಆಗ್ತೈತೆ ಅಂಥೇಳಿ. ಆಮೇಲೆ ನನಗೆ ಟ್ರೈ ಮಾಡಿದ ಮೇಲೆ ಕಮೆಂಟ್ ಮಾಡಿ ಹೇಳ್ರಿ ನನಗೆ ಫ್ರೆಂಡ್ಸ ಹೆಂಗಾಗಿದೆ ಅಂಥೇಳಿ. ನೋಡಿರಿ ಇಲ್ಲಿ ಹಿಟ್ಟು ನಾದ್ಕೊಂಡು ಇಟ್ಟಿದ್ದೆ ಅಲ್ರಿ. ಈಗ ಹಿಟ್ಟು ಚಲೋ ನೆಂದೈತ್ರಿ. ನೋಡಿರಿ ಇಲ್ಲಿ ಕೈಗೆ ಹತ್ತಲಾಗಿದ್ರಿ, ಎಷ್ಟು ಚಲೋ ನೆಂದಿದೆ ನೋಡಿರಿ ಹಿಟ್ಟು. ಈಗ ಬರ್ರಿ ಈಗ ಚಪಾತಿ ಮಾಡೋಣ. ಇಷ್ಟು ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡು ಈ ಥರ ಮಾಡಿ ಬನ್ನಿರಿ. ಈಗ ಚಪಾತಿ ರೂಢಿ ಮಾಡೋಣ್ರಿ. ಚಪಾತಿ ಮಾಡಕ್ಕೆ ಪಟ್ ಪಟ್ ಆಗ್ತಾವ್ರಿ. ನೋಡಿರಿ ಇಲ್ಲಿ ನಮ್ಮ ಮನ್ಯಾಗ ಸ್ವಲ್ಪ ಜನ ಇದೀವಿ ಅಂಥೇಳಿ ನಾನು ಸ್ವಲ್ಪ ಹಿಟ್ಟು ನಾದ್ಕೊಂಡೀನಿ ರೀ. ಸುಮ್ಮನೆ ಉಳಿತಂತಂದ್ರೆ ಸುಮ್ಮನೆ ವೇಸ್ಟ್ ಆಗ್ತೈತಲ್ರಿ. ಅದು ಉಳಿತಂದ್ರೆ ನಾವು ಮತ್ತು ಅದೇ ತಿನ್ಬೇಕಲ್ರಿ. ಅದಕ್ಕೆ ಸ್ವಲ್ಪ ಮಾಡ್ಕೊಂಡು ತಿನ್ನೋದ್ರಿ. ಹೆಚ್ಚೈತಂದ್ರೆ ಅದೇ ತಿಂದ್ಬಿಡ್ತೀವಿ ರೀ ನಾವು. ಇಲ್ಲಿ ಅದ್ರಾಗ ಸೋಮವಾರ ಐತಲ್ರಿ, ನಾಳೆ ಹುಡುಗರು ಮನೆಯಾಗಿದ್ದು ಅಂದ್ರೆ ಅವರು ತಿಂತಾರಿ. ಅವ್ರು ಎದ್ದು ಸಾಲಿಗೆ ಹೋಗೋರಿ, ಮತ್ತು ಅವರು ಮುಂಜಾನೆ ಹೋದ್ರೆ ಸಂಜೆ 5ಕ್ಕೆ ಬರ್ತಾರೆ. ತಿಂದ್ರೆ ನಾನು ಒಬ್ಬಕ್ಕೆ ಎಷ್ಟಂತ ತಿನ್ಬೇಕು ಹೇಳ್ರಿ ಉಳಿತಂತಂದ್ರೆ. ಅದಕ್ಕೆ ಸುಮ್ಮನೆ ಮನ್ಯಾಗ ಹುಡುಗರು ಚಪಾತಿ ಜಾಸ್ತಿ ತಿನ್ನಲ್ರಿ. ತಿಂದ್ರೆ ಅದನ್ನು ನಮ್ಮೂರು ಚಾದಾಗ ಇಷ್ಟ ಒಂದು ಚಪಾತಿ ತಿಂತಾಳ್ರಿ. ಐತ್ರಿ ಇದು ಒಮ್ಮೆ ಹಿಂಗೆ ಈ ಥರ ಮಾಡಿ ಇಟ್ಕೋತೀನಿ ನಾನು ನೋಡಿ. ಆಮೇಲೆ ಏನು ಮಾಡ್ತೀನಿ ರೀ, ಒಮ್ಮೆ ಪಟ ತೊಗೊಂಡು ಮಾಡಿಬಿಡ್ತೀನಿ ರೀ. ನೋಡಿರಿ ಇಲ್ಲಿ 6 ಚಪಾತಿ ಆಗ್ಯಾವ ನೋಡಿರಿ ಇಲ್ಲಿ. ನೋಡಿರಿ ಈಗ ಈ ಥರ ಉರುಳಿ ಮಾಡ್ಕೊಂಡು ಇಟ್ಟಿದ್ದೆ ಅಲ್ರಿ. ಈಗ ಇದ್ರೊಳಗೆ ಸ್ವಲ್ಪ ಎಣ್ಣೆ ಹಚ್ಚುಮ್ರಿ. ಎಣ್ಣೆ ಹಚ್ಚಿ ಸ್ವಲ್ಪ ಇದ್ರೊಳಗೆ ಹಿಟ್ಟು ಹಾಕೊಂಡ್ಮೆ ಹಿಟ್ಟು ಹಾಕಿ ಈ ಥರ ಪ್ಯಾಕ್ ಮಾಡಿಬಿಡಮ್ರಿ. ಮತ್ತು ಇದೊಂದು ಸರ್ತಿ ಹಿಂಗೆ ಮಡಿಚಿ ಈಗ ಈ ಥರ ಬಂದು ಚಪಾತಿ ಮಾಡಮ್ರಿ. ನೋಡಿರಿ ಹೆಂಗೆ ಆಗ್ತಾವ ಅಂಥೇಳಿ. ನಾವಲ್ಲಿ ಈ ಥರ ಮಾಡ್ತೀವಿ ರೀ. ತೋರಿಸ್ರಿ ಸಿಸ್ಟರ ಚಪಾತಿ ಮಾಡೋದು ಮತ್ತು ಎಗ್ ಸಾರು ಮಾಡೋದು ಅಂತ ಅಂದಿದ್ರಿ. ಅದಕ್ಕೆ ನಾನು ಮಾಡೀನಿ ನೋಡ್ರಿಪ್ಪ, ಈ ಥರ ಮಾಡೀನಿ ರೀ. ಹೆಂಗಾಗಿತ್ತು ಅಂಥೇಳಿ ಹೇಳ್ರಿಪ್ಪ ನೀವೇ. ಈಗ ಕತ್ತಲು ಒಂದು ಐತ್ರಿಪ್ಪ, ಲೈಟ್ ಹಾಕೋದೇ ಆಗೋಲ್ರಿ ಇಲ್ಲಿ. ಯಾವಾಗ ಆಗ್ತಿತ್ತು ಯಾವಾಗಿಲ್ಲ ಗೊತ್ತಿಲ್ಲ ನೋಡ್ರಿ. ಸ್ವಲ್ಪ ಬೆಳಕಿತ್ತಂದ್ರೆ ಚಲೋ ಕಾಣಿಸ್ತೈತ್ರಿ. ಸಣ್ಣ ಲೈಟ್ ಐತ್ರಿ, ಅದು ವಿಡಿಯೋ ಮಾಡೋದಾಗ ಅಷ್ಟೇ ನನಗೆ ಬರ್ತೈತ್ರಿ ಅದು. ನೋಡ್ರಿ ಇಲ್ಲಿ ಎಷ್ಟು ರೌಂಡ್ ಬಂದೈತೆ ಅಂಥೇಳಿ. ನೋಡ್ರಿ ಫ್ರೆಂಡ್ಸ್ ಹಂಗೆ ಇಷ್ಟು ರೌಂಡ್ ಬರ್ತ ನೋಡ್ರಿ. ಈಗ ಬಿಸಿ ಆಗಿತ್ತಿಲ್ಲ ಇದು ಹಂಚಿ, ಇದಕ್ಕೆ ಈ ಎಣ್ಣೆ ಹಚ್ಕೊತೀನಿ. ಮತ್ತೆ ಏನಾದ್ರಿ ಎಣ್ಣೆ ಹಚ್ಕೊಂಡು ಬಿಸಿ ಆಗಿತ್ರಿ. ನೋಡೊಮ್ಮೆ ಹಂಚು ಒಂದು ಸ್ವಲ್ಪ ಬಿಸಿ ಆಗಿತ್ರಿ. ಈಗ ಬರ್ರಿ ಚಪಾತಿ ರೆಡಿ ಆಗಿತ್ರಿ. ನೋಡ್ರಿ ನಾವು ಈ ಥರ ಮಾಡ್ತೀವಿ ನೋಡ್ರಿ. ಚಪಾತಿ ಮಾಡೋ ತೋರಿಸ ಅಂತಂದಿದ್ರಿ. ಎಗ್ ಸಾರ ಚಪಾತಿ ಮಾಡೀನಿ. ನೀವು ಇದೇ ಥರ ಮಾಡಿರಿ. ನೋಡ್ರಿ ಇಲ್ಲಿ ಈಗ ಸ್ವಲ್ಪ ಎಣ್ಣೆ ಹಚ್ಚಿ ಚಲೋ ಆಗಿ ಇದು ಮಾಡಮ್ರಿ. ಈಗ ನೋಡ್ರಿ ಇಲ್ಲಿ ಮತ್ತೆ ಎಣ್ಣೆ ಚಪಾತಿ ಏನು ಮಾಡಕತ್ತೀನಿ ನೋಡ್ರಿ. ಹಿಂಗೆ ಎಣ್ಣೆ ಹಚ್ಕೋಬೇಕ್ರಿ. ಹಿಂಗೆ ಎಣ್ಣೆ ಹಚ್ಚಿ ಸ್ವಲ್ಪ ಹಿಟ್ಟು ಹಿಂಗೆ ಮ್ಯಾಗ ಹಾಕಿ ಈ ಥರ ಚಪಾತಿ 2-3 ವಿಧಾನದಲ್ಲಿ ಮಾಡ್ತಾರೆ ರೀ. ನಾನು ಈ ಥರ ಮಾಡ್ತೀನಿ ನೋಡ್ರಿ ನಮ್ಮ ಮನ್ಯಾಗ. ನಿಂದೈತೆ ರೀ ಇಷ್ಟ ಹಾಕ್ತೀನಿ.
ನೋಡ್ರಿ ಇಲ್ಲಿ ಯಾವ ಥರ ಉಬ್ಬಾಕತ್ತೈತೆ ಅಂಥೇಳಿ ನೋಡ್ರಿ ಬಿಸಿ ಹಿಟ್ಟು ನಾದ್ಕೋತೀವಲ್ರಿ ಅದ್ರಾಗೆ ಇರ್ತೈತ್ರಿ ನಾವು ಹಿಟ್ಟು ನಾದೋದ್ರಾಗ್ರಿ ಚಲೋ ನಾದ್ಕೊಂಡು ಇಟ್ಟಿವಿ ಅಂತಂದ್ರೆ ಚಪಾತಿ ಅಂತ ತಿನ್ನಕ್ಕೆ ಮಸ್ತ್ ಆಗ್ತೈತ್ರಿ ಇಂಥ ಚಪಾತಿ ಚಾದಾಗ ಇರ್ಬೇಕು ನೋಡ್ರಿ ನಮ್ಮ ನೇಹಾಗ್ರಿ ಬಿಸಿ ತುಪ್ಪ ಚಾ ಬಿಸಿ ತುಪ್ಪ ಬಿಸಿ ಮಾಡ್ಕೊಂಡಿರುವಂಥ ತುಪ್ಪ ಚಾ ಚಲೋ ಅನಿಸ್ತೈತ್ರಿ ನೋಡ್ರಿ ಎಷ್ಟು ಇಷ್ಟ ಮೆತ್ತಗಾಗ್ಯಾವ ಅಂಥೇಳಿ ನೀವು ಇದೇ ಥರ ಮಾಡ್ತೀರಾ ಅಂತ ಅಂದ್ಕೊಂಡಿನ್ರಿ ಆದರೆ ನೀವು ನೋಡ್ರಿ ಮಾಡಿಲ್ಲ ಅಂತಂದ್ರೆ ಇದೇ ಥರ ಒಮ್ಮೆ ಟ್ರೈ ಮಾಡಿರಿ ನೋಡ್ರಿ ಈಗ 2ನೇ ಚಪಾತಿನೂ ರೆಡಿ ಆಗಕತ್ತೈತ್ರಿ ಈಗ ಊಟ ಮಾಡಿ ಮನ್ಕೊಂಡು ಬಿಡೋದ್ರಿ ತತ್ತಿ ಸಾರು ಅನ್ನ ಚಪಾತಿ ನೋಡಿರಿ ಫ್ರೆಂಡ್ಸ ಇಲ್ಲಿ ತತ್ತಿ ಸಾರು ಮತ್ತು ಚಪಾತಿ ರೆಡಿ ಆಗ್ಯಾವ ನೋಡ್ರಿ ಇಲ್ಲಿ ಮಕ್ಕಳು ಊಟಕ್ಕೆ ಕೂತಾರಿ ತತ್ತಿ ಸಾರು ಮತ್ತು ಸ್ವಲ್ಪ ಇಲ್ಲಿ ಅನ್ನ ಮಾಡೀನಿ ಸ್ವಲ್ಪ ಅನ್ನ ಮಾಡೀನಿ ಕುಕ್ಕರ್ನಾಗ ರೀ ಇಷ್ಟೇ ಸ್ವಲ್ಪ ಬಿಸಿ ಅನ್ನ ಮಾಡೀನಿ ತತ್ತಿ ಸಾರು ಈಗ ಬನ್ನಿರಿ ಫ್ರೆಂಡ್ಸ ಊಟ ಮಾಡೋಣ ಇವ್ರಿಗೆ ಹಾಕ್ಕೊಡ್ತೀನಿ ನಿಂದಿರಿ ಸ್ವಲ್ಪ ಫ್ರೆಂಡ್ಸ ಬರೀ ಊಟ ಮಾಡೋಣ ನೋಡಿ ಫ್ರೆಂಡ್ಸ ಇಲ್ಲಿ ನಮಗೆ ಖುಷಿ ಊಟಕ್ಕೆ ಕೂತ ನೋಡ್ರಿ ತತ್ತಿ ಸಾರು ಹಾಕ್ಕೊಟ್ಟೀನಿ ರೀ ಕಿವಿಗೆ ನೋಡಮ್ಮ ಟೇಸ್ಟ್ ಮಾಡಿ ಹ್ಯಾಂಗಾಗಿತ್ತು ಅಂಥೇಳಿ ಆಕಿ ಚಪಾತಿ ತಿನ್ನಲ್ರಿ ಸುಮ್ಮ ಟೇಸ್ಟ್ ಸಂಬಂಧ ಅಂತ ನೋಡಕತ್ತಾಳ್ರಿ ಆಕಿ ಬರೀ ಅನ್ನ ಸಾರು ಇದ್ರೆ ಸಾಕ್ರಿ ಆಕಿಗೆ ಭಾಳ ಚಂದಾಗೈತೆ ಮಮ್ಮಿ ನೋಡ್ರಿ ಫ್ರೆಂಡ್ಸ ಚಲೋ ಆಗಿತ್ತಂತ್ರಿ ನೀವು ಈ ಥರ ಟ್ರೈ ಮಾಡಿರಿ ಫ್ರೆಂಡ್ಸ ಬನ್ನಿ ಫ್ರೆಂಡ್ಸ ಊಟ ಮಾಡೋಣ ಈಗ ಅಲ್ಯಾಗೂ ಹಾಕ್ಕೊಡ್ತೀನಿ ರೀ ಅಮ್ಮ ಒಲ್ಲಂತ್ರಿ ಊಟ ಏನು ಹೇಳ್ಬೇಕು ರೀ ಒಲ್ಲ ಅಂದವ್ರಿಗೆ